ಸುಕುಮ್ ಅಡಿಗೆ ಮನೆಗೆ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಕೆಂಪು ಚಟ್ನಿ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಇದು ರೊಟ್ಟಿಗೆ ಹಾಗೂ ಚಪಾತಿ ದೋಸೆಗೆ ಎಲ್ಲದಕ್ಕೂ ಹೊಂದುವಂಥ ಈ ಉತ್ತರ ಕರ್ನಾಟಕ ಕಡೆ ಎಲ್ಲ ಈ ಥರ ಕೆಂಪು ಚಟ್ನಿಯನ್ನು ಮಾಡ್ತಾರೆ. ಅದು ಯಾವ ಥರ ಮಾಡೋದಂತ ನೋಡೋಣ. ಮೊದಲು ನಾನಿಲ್ಲಿ ಒಂದು 1/4 kg ಅಷ್ಟು ಕೆಂಪು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಉತ್ತರ ಕರ್ನಾಟಕ ಸೈಡೆಲ್ಲ ಈ ಮೆಣಸಿನ್ಕಾಯಿ ತುಂಬ ಬೆಳೀತಾರೆ. ಜನವರಿ ಫೆಬ್ರವರಿಯಲ್ಲಿ 2 ತಿಂಗಳು ತುಂಬಾ ಈ ಮೆಣಸಿನ್ಕಾಯಿ ತುಂಬ ಹೇರಳವಾಗಿ ಸಿಗ್ತಾವೆ. ಬ್ಯಾಡಗಿ ಮೆಣಸಿನ್ಕಾಯಿ ಅಂತಾರಲ್ಲ ಅದೇ ಈ ಮೆಣಸಿನ್ಕಾಯಿ. ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಳ್ಳೋಣ. ಮೊದಲು ಇಲ್ಲಿ ಸ್ವಲ್ಪ ನಾನಿಲ್ಲಿ ಪುದೀನ ತೊಗೋತಾ ಇದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಹಾಗೆ ಜೀರಿಗೆ, ಬೆಲ್ಲ ನೋಡಿ ಬೆಲ್ಲ ತೊಗೋತಾ ಇದ್ದೀನಿ, ಹಾಗೆ ಹುಣಸೆ ಹಣ್ಣು ಸ್ವಲ್ಪ ತೊಳೆದು ಇಟ್ಕೊಂಡಿದ್ದೇನೆ ಕ್ಲೀನಾಗಿ. ಅದ್ರ ಜೊತೆ ಬೆಳ್ಳುಳ್ಳಿ ಹಾಗೆ 1 ಇಂಚಿನಷ್ಟು ನಾನಿಲ್ಲಿ ಶುಂಠಿ ತೊಗೋತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ ಪುದೀನ ಹಾಗೆ ಕರಿಬೇವು ಸೊಪ್ಪು ಹಾಕೋದ್ರಿಂದ ಚಟ್ನಿ ತುಂಬ ಟೇಸ್ಟಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಇಲ್ಲಿ ಸ್ವಲ್ಪ ಉಪ್ಪು ತೊಗೋತಾ ಇದ್ದೀನಿ. ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ ಈ ಚಟ್ನಿಗೆ. ಇವಾಗ ಮೊದಲು ಒಂದು ಕಡಾಯಿ ಇಟ್ಕೊಂಡು ಕಡಾಯಿ ಬಿಸಿ ಆದಮೇಲೆ ನಾವೇನು ಮೆಣಸಿನ್ಕಾಯಿನ ಮುರಿದಿಟ್ಕೊಂಡಿರ್ತೀವಲ್ಲ ಅವನ್ನ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಮೆಣಸಿನ್ಕಾಯಿ ಸೀಸನಲ್ಲಿ ಈ ಥರ ಹುರಿದು ಚಟ್ನಿನೂ ಮಾಡ್ತಾರೆ. ಹಾಗೆ ಕೆಂಪು ಮೆಣಸಿನ್ಕಾಯಿನ ಹಸಿಯಾಗಿ ರುಬ್ಬಿ ಕರಿಂಡಿ ಅಂತೇಳಿ ಎಲ್ಲಾನು ಹದ ಹಾಕಿ ಅದನ್ನು ಇನ್ನೊಂದು ಥರ ಕರಿಂಡಿ ಅಂತ ಇನ್ನೊಂದು ಥರ ಚಟ್ನಿನೂ ಮಾಡ್ತಾರೆ. ಸಣ್ಣ ಉರಿಯಲ್ಲಿ ನಾವು ಹುರಿಯೋದ್ರಿಂದ ಚಟ್ನಿ ಅನ್ನೋದು ತುಂಬ ಟೇಸ್ಟ್ ಆಗುತ್ತೆ. ಇದು ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ. ನಾವು ಇದು ಹಸಿ ಬಿಸಿ ನಾವು ಹುರಿತೇವಲ್ಲ ಚಟ್ನಿಯಲ್ಲಿ ನಮ್ಗೆ ಟೇಸ್ಟ್ ಅನ್ನೋದು ಇರೋದಿಲ್ಲ. ಚೆನ್ನಾಗಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೋಡಿ ಈ ಥರ ಹುರ್ಕೋಬೇಕಾಗತ್ತೆ. ಹುರಿದ್ಬಿಟ್ಟು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಇದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ಇದು ಉತ್ತರ ಕರ್ನಾಟಕ ಕಡೆ ಸ್ಪೆಷಲ್ಲಾಗಿ ಕೆಂಪು ಚಟ್ನಿ ಅಂತ ಜನವರಿ ಫೆಬ್ರವರಿ 1-2 ತಿಂಗಳಲ್ಲಿ ಇದು ತುಂಬ ಹೇರಳವಾಗಿ ಸಿಗುತ್ತೆ. ಹಾಗಾಗಿ ಈ ಚಟ್ನಿಯನ್ನು ನಾನು ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹುಣಸೆ ಹಣ್ಣು, ಸ್ವಲ್ಪ ಹಸಿ ಶುಂಠಿ, ಬೆಳ್ಳುಳ್ಳಿ, ಅದ್ರ ಜೊತೆ ಒಂದಿಷ್ಟು ಜೀರಿಗೆ, ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಪುದೀನ ಹಾಕೋತಾ ಇದ್ದೀನಿ. ಪುದೀನ ಹಾಕೋದ್ರಿಂದ ಚಟ್ನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಅದ್ರ ಜೊತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಸ್ವಲ್ಪ ಇಲ್ಲಿ ನಾನು ಕಲ್ಲುಪ್ಪು ತೊಗೋತಾ ಇದ್ದೀನಿ. ಉಪ್ಪು ಹಾಕಿ ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಬರೋಣ. ಆಮೇಲೆ ಇದಕ್ಕೆ ನಾವೇನು ಬೆಲ್ಲ ಇಟ್ಕೊಂಡಿರ್ತೀವಲ್ಲ ಬೆಲ್ಲ ನಾನು ಆಮೇಲೆ ಹಾಕ್ಕೋತಾ ಇದ್ದೀನಿ. ಬೆಲ್ಲ ಹಾಕಿದ್ಮೇಲೆ ನೋಡಿ ಈ ಥರ ನುಣ್ಣಗೆ ರುಬ್ಕೊಂಬರೋಣ. ನೋಡಿ ಚಟ್ನಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಚಟ್ನಿ ಆಗಿರೋದ್ರಿಂದ ಇದನ್ನು ನಾನು ಯಾವ ಥರ ಮಾಡೋದಂತ ತೋರಿಸಿದ್ದೀನಿ. ಇದು ರೊಟ್ಟಿ, ಚಪಾತಿ ಹಾಗೆ ದೋಸೆ ಎಲ್ಲದಕ್ಕೂ ಹೊಂದುವಂಥ ನೋಡಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಆಗಿರೋದ್ರಿಂದ ಕಲರ್ ಎಷ್ಟು ಚೆನ್ನಾಗಿ ನಮಗೆ ಕಲರ್ ಅನ್ನೋದು ಬಂದಿದೆ ಅಂತ. ನೀವು ಬೇಕಿದ್ದರೆ ಸ್ವಲ್ಪ ಗುಂಟೂರನ್ನ ಮಿಕ್ಸ್ ಮಾಡಿ ಹಾಕ್ಕೋಬೋದು. ಇದು ರೊಟ್ಟಿ ಜೊತೆ ನಾವು ಇದ್ರ ಜೊತೆ ಎಣ್ಣೆ ಆದರೂ ಹಾಕ್ಕೋಬೋದು, ಸ್ವಲ್ಪ ತುಪ್ಪನಾದರೂ ಹಾಕ್ಕೋಬೋದು, ಹಾಗೆ ಮೊಸರು ಜೊತೆ ಪಲ್ಯ ಜೊತೆ ಇದೊಂಥರ ಚಟ್ನಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.